ಅಲ್ಲ ಪಾರಕ್ಕ, ದಿಢೀರ್ ಅಂತೇಳಿ ಕನ್ಯೆ ನೋಡಕ್ ಕರ್ಕೊಂಬಂದ್ಬಿಟ್ಟಿಯಲ್ಲ, ನಿನ್ ಗಂಡ ಬರ್ಲಿಲ್ಲನ? ಅವ್ರು ಹೇಳ್ಬಿಟ್ಟಾರ ಯಾವ್ದಾರ ಯಾಕೆ ನೋಡ್ಕೋ ಹೋಗಂತೇಳಿ. ಅಲ್ಲ ಅಷ್ಟು ಅವಸರ್ಲಿ ಏನಿತ್ತು ಬಿಡ ಪಾರಕ್ಕ. ಏನ್ ಇದ್ಕಿದ್ದಂಗೆ ಇವತ್ತ ಹೋಗೇ ಬಿಡುದ, ಹೇಳು 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 ಅಂತ ಎಬ್ಸ್ಕೊಂಬಂದ್ಬಿಟ್ಟಿ. ನಿನ್ನ ಮಗನು ದೊಡ್ಡ ಮಗನ ಯಾವ್ದಾರ ನನ್ನ ಮಗ ಮಾಡ್ಯಾನಲ್ಲ ಗಂಡಸತಕ್ಕಿನ, ಹಂಗ ಯಾವ್ದನ್ನ ಲವ್ ಪವ್ ಮಾಡಿನಂದ್ರ ಅವಾಗ ಗೊತ್ತಾಕತಿ ಕನ್ಯೆ ನೋಡುದು ಹೆಂಗಪ್ಪ ಅವಸರದಾಗ ಅಂತೇಳಿ. ಓ ಅದಕ್ಕ ನೀ ಇದು ತರ ತುರಿ ಆ ಹುಡುಗಿನ ನಮ್ಮ ಮುಂದೆ ನಿಮ್ಮ ಮನೆಗೆ ಬರೋ ಕುರಿ ಮರಿ. ರೀ ಸ್ಕೀಮ್ ಹಾಕಿ ಈ ಮನೆದು ನೋಡಿ ಎಷ್ಟು ಚೆನ್ನಾಗಿ ಇದೆ. ಅರೇ ಪರಂದು ಅಕ್ಕ, ಅರೇ ಬಹುತ್ ಗಿಡಾಗಿ ಬೆಳೆಸಿದ್ದಾರೆ ಇವರು ನೋಡಿ ಇಲ್ಲಿ. ಅರೇ ಎಷ್ಟೊಂದು ಇವ್ರು ಏನಾದ್ರು ಮಾರಾಟಗೆ ಮಾಡ್ತಾರೆ ಏನವ, ಯಾರಿಗ್ ಗೊತ್ತು. ಇಲ್ಲೊಂದು ಕನ್ಯೆ ಐತೆ ಅಂತ ನಂಗೆ ಮೊದ್ಲ ಗೊತ್ತಿತ್ತ, ನಮ್ ದೂರದ ಬಳಗೊಬ್ರು ಹೇಳಿದ್ರು, ಅದಕ್ಕೆ ಬಂದೆ. ಇಲ್ಲಡ ಪಾರಕ್ಕ, ಯಾರ ಏನ ಹೇಳಿದ್ರು ಅಂತೇಳಿ ಟಕ್ ಅಂತೇಳಿ ಒಪ್ಕೋಬೇಡ. ಏನ ನಾವು ಹುಡುಗಿನ ಟೇಸ್ಟ್ ಮಾಡೋನು. ಟೇಸ್ಟ್ ಆಕೆನ ಉಪ್ಪಿನಕಾಯನು ಟೇಸ್ಟ್ ಮಾಡಕ? ಏ ಟೇಸ್ಟ್ ಟೇಸ್ಟ್ ರೀ ಗಿರ್ಜಕ್ಕರ, ಅದು ಟೆಸ್ಟ್ ರೀ. ಅದ ಟೇಸ್ಟ್ ಮಾಡೋನು. ಅಲ್ಲದೆ ಆ ಹುಡುಗಿ ನೀನೀಗ ಎಕ್ಸಾಮಿಗೆ ಕುಂದಿರ್ಸಿ ಬರ್ಸ್ತೀಯನ? ಆಕೆ ಬರಿತಾಳಿಲ್ಲ ಅಂತೇಳಿ ಇಂದೇನು ಉಚ್ಚರ್ಸಂತೆ? ಏ ಸುಮ್ಕಿರುವ ಆತಗ. ಓ ಅಕ್ಕಾರ, ಬರ್ರಿ ಬರ್ರಿ ಒಳಗೆ ಬರ್ರಿ. ನಮಸ್ಕಾರ ರೀ, ಬರ್ರಿ. ನೀವು ಬರ್ತೀರಂತ ಹೇಳಿದ್ರೆ ನಮ್ಮ ಸುಶೀಲಕ್ಕರ, ಬರ್ರಿ ಒಳಗೆ ಬರ್ರಿ. ನೋಡ್ರಿ ಹೋಗುನು. ಆರಾಮದಿರಿ? ಹ್ಞೂ ರೀ ಪದ್ಮಕ್ಕರ ಆರಾಮದೇನು ನೋಡ್ರಿ. ನೀವು ಆರಾಮದಿರಲ್ರಿ? ಅಣ್ಣಾರು ಬರ್ಲಿಲ್ಲನ್ರಿ? ನಿಮಗೆ ಗೊತ್ತಲ್ರಿ ಫ್ಯಾಕ್ಟ್ರಿ ಕೆಲಸ ಅದೇ ದಿನ ಸುಟಿ ಕೊಡೋದಿಲ್ಲ. ಐತ್ಯಾರಕ್ಕೊಮ್ಮೆ ಸುಟಿ. ಐತ್ಯಾರ ನಾವ ಈ ಸುಬಕಾರ ಇಟ್ಕೊಲಿಲ್ಲ, ಯಾಕಂದ್ರೆ ಆತು ಹೋತು ಐತ್ಯಾರ ಬರಬರಿ ಒಳ್ಳೆ ದಿನ ಅಲ್ಲ ಅಂತೇಳಿ ನಾವು ಹೋಗಿ ನೋಡ್ಕೊಂಬರೋನು. ಆಮೇಲೆ ಮತ್ತೆ ಹಂಗೆ ದೇವ್ರ ದಯದಿಂದ ಎಲ್ಲ ಒಳ್ಳೇದಾತಂದ್ರೆ ಇನ್ನೇನು ಮನೆ ಮಂದಿ ಎಲ್ಲ ಹೋಗಿ ಬರಾಕ್ ಬರ್ತೈತಿ ಅಂತೇಳಿ ನಮ್ಮ ಮನೆಯವ್ರು ಏನಂದ್ರೆ ನೀವು ಹೋಗಿ ಬರ್ರಿ ಅಂತಂದ್ರೆ ಮೇನ್ ನೋಡ್ಬೇಕಾಗಿರೋದೆ ಹುಡುಗಲ್ರಿ, ಹಂಗಾಗಿ ಅವ್ನು ಕರ್ಕೊಂಬಂದಿ ನೋಡ್ರಿ. ಅದು ಕರೆ ಬಿಡ್ರಿ. ಕುಂದ್ರಿ ಬಂದೆ ರೀ. ಒಳಗದಾರ ಅಂದಂಗೆ ಇವ್ರು ನಮ್ಮ ಆಜು ಬಾಜುಕಿದ್ದವ್ರು ನೋಡ್ರಿ. ಒಂದು ನಮ್ಮ ಅಕ್ಕಂಗ್ಯಾರ ಇದ್ದಂಗೆ ನೋಡ್ರಿ ಇವ್ರು. ನಾನ ಮಂದಿ ಊರಾಗದು ಏನು ಅನ್ಲಿಲ್ರಿ ಕನ್ಯೆ ನೋಡಕೊಂಟೇನೆ ಅಂತೇಳಿ ಇವ್ರನ್ನ ಬಿಟ್ಟು ನಾ ಏನು ಮಾಡೋದಿಲ್ರಿ, ಹಾಗಾಗಿ ಅವ್ರನ್ನ ಅಷ್ಟ ಕರ್ಕೊಂಬಂದೆ. ನಮ್ಮ ಮನೆಯವರು ಬರಲಿಲ್ಲ. ನಾನಿನ್ನು ನನ್ನ ಮಗಳು ಅದಾಳ್ರಿ, ಹೊಟ್ಟಿಲದಾಳ, ಅಲ್ಲೇ ಇದ್ದೂರಾಗ ಕೊಟ್ಟೇವಿ. ಆಕಿನೂ ಮತ್ತು ಮನ್ಯಾಗ ಈಗ ಎಷ್ಟು 8ರಾಗ ಐತ್ರಿ ಈಗ. ಆಕಿಗೂ ಮನ್ಯಾಗ ಅದಾಳ, ಹಂಗೆ ಬಂದೀವ್ರಿ ನಾವು. ಆಕಿ ಮತ್ತೆ ಇಲ್ಲಾಂದ್ರೆ ಆಕಿ ಕಾಲಿದ್ರೆ ಕರ್ಕೊಂಬರೋದ. ಇವರೇ ಶಾಂತಕ್ ಅಂತೇಳಿ, ಆಕೆ ನಮ್ಮ ಗಿರ್ಜಕ್ ಅಂತೇಳಿ, ಆ ಕಡೆ ಫಾತಿಮಾ ಅಂತೇಳಿ ಊರಾನಕ್ಕೆ. ಹೌದೇನ್ರಿ? ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ ರೀ. ಎಷ್ಟು ಮಂದಿ ಇರೋದ್ರಿ ಮನ್ಯಾಗ? ಯಾರಿಲ್ರಿ, ನಾನು ನನ್ನ ಗಂಡ ನನ್ನ ಮಗಳು ಅಷ್ಟ, ನಾವು 3 ಮಂದಿ ರೀ. ಹೌದೇನ್ರಿ? ತಡ್ರಿ ಕುಂದ್ರಿ, ಒಂದು ಕುಡಿ ಹಾಕ್ಕೊಂಬರ್ತೇನೆ. ಪರಕ ಮನಿ ಇಷ್ಟು ಸ್ವಚ್ಛ ಇಟ್ಕೊಂಡಾರ ಅಂದ್ರೆ ಅಲ್ಲ 3 ಮಂದಿ ಇನ್ನೊಂದು ಹರವರು ಮಕ್ಕಳ ಮರಿ ಏನಲ್ಲ ಸ್ವಚ್ಛ ಇರ್ತೈತಿ. ಅದೆಲ್ಲ ಒಪ್ಪುಗಳನ್ನು ಮನಿನೂ ಇಷ್ಟು ಚೊಕ್ಕ ಇಟ್ಕೊಂಡಾರ ಅಂದ್ರೆ ಹುಡುಗಡ್ಡಿ ಇಲ್ಲ, ಸ್ವಚ್ಛ ಮಾಡ್ತೈತೆ ಅಂತ ಅರ್ಥ. ಹುಡುಗಿ ನೋಡಿ ಅಲ್ಲ? ಇಲ್ರಿಪ್ಪ, ಹುಡುಗಿ ಮಕಾನು ನೋಡಿಲ್ಲ, ಫೋಟೋನು ತೋರಿಸಿಲ್ಲಕಿ ನಮ್ಮವ್ವ. ಇಲ್ಲಿಂದ ಇಲ್ಲೇ ಕರ್ಕೊಂಬಂದಾಳ. ಐ ಪಾರಕ್ಕ, ನೀನಾರ ನೋಡಿ ಇಲ್ಲ ಇವ? ಅಯ್ಯೋ ನಮ್ಮ ಕಡೆನೂ ಹಿಂಗೈತಿ. ನಾ ಹೇಳ್ತೇನೆ, ನೀವು ಹೋಗಿ ನೋಡಿ ಬರ್ರಿ, ನನಗೆ ಆದ್ರೆ ಬರ್ತೇನೆ ಅಂತೇಳಿ ನಮ್ಮ ರಿಲೇಷನ್ ಸುಶೀಲಕ್ಕೆ ಹೇಳಿದ್ಲ, ಹಂಗಾಗಿ ಬಂದು ನಾನು ಹುಡುಗಿ ಫೋಟೋ ನೋಡಿಲ್ಲ. ಅಯ್ಯೋದವಳು ಗಂಗವ್ವ, ಬಗಾನ ಹುಡುಗಿ ಹಲ್ಲು ತುರಿಮಣಿ ಇದ್ದಂಗಿದ್ರ, ಮಕ ಒಂದು ನಮೂನಿ ಇದ್ರ ಅವಾಗ ಏನು ಮಾಡ್ತೀಯ? ಇಲ್ಲಿ ಮಠ ಬಂದು ಉಪಯೋಗಿಲ್ದಂಗೆ ಒಂದು ಫೋಟೋನಾರು ನೋಡ್ಬಾರ್ದನ ಹುಡುಗಿ ನೀನು? ಕ್ಯಾಪಾರಂದು ಅಕ್ಕ, ಈಗ ಯಾರು ಫೋಟೋಗೆ ನೋಡದೆ ಮುಂದೆ ಬರ್ತಾರೆ. ಏನ್ ಮಾಡ್ಬೇಕು? ನನ್ನ ಕನಸು ಬಿದ್ದಿದ್ದ ಅಂತ ಅದಿತ್ತಲ್ಲ, ಮಾಡಿ ಮಣ್ಣಲ್ಲಿ ಕನಸು ಕಟ್ಕೊಂಬಂದ್ಬಿಟ್ಟ ನನ್ನ ಕನಸ್ನ್ಯಾಗ. ಅದಕ್ಕೆ ಆ ಸಂಕಟಕ್ಕೆ ಮತ್ತೆ ಏನು ಮಾಡ್ಬೇಕು? ಅರೇ ಸ್ಕೀಮ್ ಹಾಕಿ ನಿಮ್ದು ಮಗಂದು ಲವ್ದು ಮ್ಯಾಟ್ರ್ ಅವ್ರದಿಗೆ ಗೊತ್ತಿಲ್ಲ ಪತಿ, ಸುಮ್ಮನಿರ ಹೇಳಿದ್ಳಿ ಮತ್ತೆ ಇಲ್ಲೇ ಮುಂದೆ ಹಾಕ್ಬಿಟ್ರಿ ಟೇಬಲ್. ಇವ್ರು ನಮ್ಮ ಮನೆಯವ್ರಿ ಪರಕರ. ನಿಮಗೆ ನಮಗೆ ಭಾಳ ಒಡನಾಟನ ಇಲ್ರಿ. ನಮ್ಗೆ ಸುಶೀಲಕ್ಕ ಹೇಳಿಂದ ನಾವು ಅಂದಿದ್ರಿ ಹಿಂಗೆ ಚಲೋ ಸಂಬಂಧ ಐತಿ ಅಂದ ಮ್ಯಾಗ. ಅವರು ನಮಗೆ ದೂರದ ಸಂಬಂಧ ರೀ. ಹ್ಞೂ ರೀ, ಮಠದಾರ ಅಂದ ಮ್ಯಾಗ ಸುತ್ತ ಹೊಡೆದಿರ್ತೈತ್ರಿ. ಇದು ಇಲ್ಲಿ ಗೊತ್ತಿರಂಗಿಲ್ಲ ನಮಗೆ. ಕಳ್ಳು ಬಳ್ಳಿ ಎಲ್ಲಿಂದ ಎಲ್ಲಿಗೆ ಸುತ್ತ ಹೊಡೆದಿರ್ತೈತೆ ಅಂತೇಳಿ ಹೇಳಕ್ಕಾಗುದಿಲ್ಲ. ಹ್ಞೂ ರೀ. ನಮಸ್ಕಾರ ರೀ. ಹುಡುಗ ಏನು ಮಾಡ್ಕೊಂಡದನ್ರಿ? ಹುಡುಗ ಆಫೀಸ್ನಾಗ ಕೆಲ್ಸಕ್ಕೆ ಹೋಗ್ತಾನ್ರಿ. ನನ್ನ ಮಗ ತಿಂಗಳ ಒಂದು 15-16 ಸಾವಿರ ರೂಪಾಯಿ ಮಟ್ಟ ಪಗಾರ ಬರ್ತೈತ್ರಿ. ಅಂದ್ರೆ ಅದು ಎಂಥದ PF ಎಲ್ಲ ಕಟ್ಟಾಗಿ ಅಷ್ಟು ಬರ್ತೈತ್ರಿ ಕೈಯಾಗ. ಚಲೋ ಅದನ್ರಿ. ಒಂದು ಏನು ಚಟ ಇಲ್ಲ ಏನಿಲ್ಲ. ಒಂದು ಬೈಕ್ ತೊಗೊಂಡು ನನ್ನ ಮನೆ ಹೊಸಾದೊಂದು. ಮನೇನು ಹಿಂಬೈಗೆ ಕಟ್ಟಿಸ್ಕೊಂಡೇವಿ. ಐತ್ರಿ, ಮನೆ ಐತಿ, ಬೇಕಾದಂಗೆ ಹೊಲ ಐತಿ. ನಮ್ಮ ಮನೆಯವರು ಫ್ಯಾಕ್ಟ್ರಿಗೆ ಹೋಗ್ತಾರ್ರಿ ಕೆಲಸಕ್ಕೆ. ಹೊಲನ ಲವಣಿ ಕೊಟ್ಬಿಟ್ಟೇವ್ರಿ. ಯಾಕಂದ್ರೆ ಮಾಡಿಯೋರು ಅನ್ನಕ್ಕೆ ಈಗ ನಮ್ಮ ಮನೆಯವ್ರಿಗೆ ಬರ್ಬರ್ತಾ ವಯಸ್ಸಲ್ಲಿ ನೋಡ್ರಿ, ನನಗೂ ಹೋಗಿ ಮಾಡೋಕ್ಕಾಗೋದಿಲ್ಲ. ನೀವು ಆಫೀಸಿಗೆ ಹೋಗವ, ಮಗಳು ಇದ್ದಕ್ಕಿನ್ನೊಬ್ಬಕಿನ ಊರಾಗಲ್ಲೇ ಮದುವೆ ಮಾಡಿಕೊಟ್ಟೇವಿ. ಆಕಿನ ಹೊಟ್ಟಿಲ್ಲದಾಳ, ಹಂಗಾಗಿ ಇಲ್ಲಿ ಹೊಲ ಲವಣಿ ಕೊಟ್ಬಿಟ್ಟೇವ್ರಿ. 2 ಎಕರೆ ಹೊಲ ಐತ್ರಿ. ಹೊಲ ಇದ್ದವ್ರಿಗೆ ಕನ್ಯೆ ಕೊಡ್ಬೇಕ್ರಿ ನಿಜ ಹೇಳ್ಬೇಕಂದ್ರೆ. ಯಾಕಂದ್ರೆ ಈಗ ಎಲ್ಲ ಹೊಲಾನು ಇದು ಮಾಡಿ 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 ಮನೆ ಕಟ್ಟಾಕತ್ತಾರ, ಫ್ಯಾಕ್ಟ್ರಿ ಮಾಡಾಕತ್ತಾರ. ಏನು ಒಂದು ಹೊಲ ಉಳ್ಕೊಂಡು ತಿನ್ನಾಕ ಬಿತ್ಕೊಂಡು ತಿನ್ನಾಕ ಒಂದು ಹೊಲ ಬಿಡುವಲ್ರು ಈ ಇವ್ರೆಲ್ಲರೂ. ಈ ಯಾರು ಸೈಟ್ ಮಾಡಿ ಮಾರೋರು, ಈ ಗೋರ್ಮೆಂಟ್ನವರು, ಹೌದಿಲ್ರಿ? ಹಿಂಗಾಗಿ ಏನಾಗ್ಬಿಡ್ತಾವಂದ್ರೆ ಮುಂದೊಂದಿನ ಹೊಲ ಇದ್ದವ ಶ್ರೀಮಂತ್ರಿ. ಅದ ನಿಜ ಅನ್ರಿ. ಹೊಲ ಮಾರಬಾರ್ದ್ರಿ,
ಹೊಲ ಇರ್ಬೇಕು, ಇಟ್ಕೋಬೇಕು. ಏನ್ ನಮ್ಮನ್ನ ಮಾರೇ ತಿನ್ಬೇಕನ್ನುವಂತ ಇದ್ರ ಪರಿಸ್ಥಿತಿ ಒಂದ್ ಮಾತ. ಆದ್ರೆ ಅದನ್ನ ಯಾವ್ದಕ್ ಬೇಕು ಬಿಡ ಅಂತ ಮಾರಾಕಂತ್ರ ಹೋಗ್ಬಾರ್ದ್ರಿ, ಇಟ್ಕೋಬೇಕು, ಬೇಕಾಕ ಜೀವನಕ್ಕೆ. ಹೋಗ ಹುಡುಗಿ ಕರ್ಕೊಂಬ. ಭವಾನಿ ಹೋಗುವ, ಚಾ ಕೊಡೋಗ. ಏಪ್ಪ ಚಾ ಇಸ್ಗಳು ನೆಪದಾಗ ಈಗ ಮಕ ಚಂದಾಗಿ ನೋಡ್ಕೊಂಬಿಡು. ಏನ ಮತ್ತೆ ಆಮೇಲೆ ನೋಡಿಲ್ಲ ಅನ್ಬೇಡ. ಓ ಸುಮ್ನಿರ್ರಿ ಗಿರ್ಜಕ್ಕರ, ನನಗಂತೂ ಇಷ್ಟನೇ ಇಲ್ಲ. ಅಯ್ಯೋ ಹಲ್ಕಟ್ಬಾಡೆ, ಇಷ್ಟ ಇಲ್ದ ಕನ್ನೆ ನೋಡಕ್ ಬಂದಿ ಅನ್ಲ. ಆ ಹುಡುಗಿ ಜೀವನ ಎದಕ್ಕೆ ಹಾಳು ಮಾಡ್ತೀಯ? ಎದ್ ನಡಿಯ ಜೋಕ್ಮಾರ. ಅಯ್ಯೋ ಈಗ ಸುಮ್ನಿರ್ರಿ, ಹೋಗ್ಲಿ. ಇದೊಂದು 8-9ನೇ ಮನಿ ನೋಡ್ರಿ ಚಾ ಕುಡಿಯಾಕತ್ತಿರೋದ. ಯಾ ಹುಡುಗಿನೂ ನಮ್ಮ ಹುಡುಗ ಪಾಸ್ ಮಾಡಿಲ್ಲ, ನಮಗೂ ಪಾಸ್ ಆಗಿಲ್ರಿ. ಪಾಸ್ ನೋಡ್ರಿ ಹುಡುಗಿ ಏನ್ರಿ ಅಲ್ರಿ, ಚಾ ಮಸ್ತಾಗೈತ್ರಿ. ಅಂದಂಗ ಚಸ್ಮಾ ಬಂದೈತನವ? ಹಾ ಅದೇ ನಂಬರ್ ಚಸ್ಮಾ ಅಲ್ರಿ. ಸ್ವಲ್ಪ ಏನಂದ್ರೆ ತಲಿ ಹೊಡ್ತ್ರಿ ಈಕಿಗೆ. ಈ ಓದ್ತಾಳಲ್ರಿ, ಭಾಳ ಓದಿ 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 ಈ ಫೋನ್ ಅನ್ನು ನೋಡತ್ಲೆ ಸ್ವಲ್ಪ ಈಗೇನ್ರಿ ಆಡು ಹುಡುಗರು ಮಕ್ಕಳಿಗೆ ಬರಾಕತ್ತೈತಿ ಚಸ್ಮಾ. ಕಾಮನ್ ಆಗಿಬಿಟ್ಟೈತ್ರಿ, ಶುಗರ್ ಕಾಯಿಲೆ ಇದ್ದಂಗ. ಯಾ ಶುಗರ್ದು ಬಂದಿದೆ? ಇಲ್ಲಿಲ್ರಿ, ಶುಗರ್ ಆದಂಗ ಆಗ್ಬಿಟ್ಟೈತ್ರಿ, ಈಗ ಎಲ್ಲರಿಗೂ ಬರಾಕತ್ತೈತಿ, ಆಡು ಹುಡುಗರು ಮಕ್ಕಳಿಗೂ ಬರಾಕತಿ ಅಂದೆ. ವೈಚ ಅರೆ ನಿಮ್ದಿಗೆ ಏಕಿ ಬೇಟಾಗಿ ಹೈ? ಹ್ಞೂನ್ರಿ, ನಮಗೆ ಈಕಿ ಒಬ್ಬಕ್ಕೆ ಮಗಳ್ರಿ, ಚಲೋ ಓದ್ಯಾಳ, ಟೀಚರ್ ನೌಕರಿ ಮಾಡ್ತಾಳ್ರಿ, ಪಗಾರನೂ ಚಲೋ ಐತ್ರಿ. ಹಂಗೆ ಮದ್ವಿದೇನಿಲ್ರಿ, ಬೇಕಾದಂಗೆ ಮಾಡ್ತೇವ್ರಿ ನಾವು. ಅಕ್ಕಿಗಂತನ ಎಲ್ಲ ಕೂಡಿಸಿ ಇಟ್ಟೇವ್ರಿ. ಬರಕ ಈ ಕನ್ನೆ ಬ್ಯಾಡ್ಲಿ. ಯಾಕ ಶಾಂತಕ್ಕ? ನೋಡು ಮನ್ಯಾಗ ಏನಾರ ಮಾತಾಡತ್ಲೆ ಪನಿಷ್ಮೆಂಟ್. ಸೈಲೆನ್ಸ್, ಸುಮ್ಮನೆ ಕುಂದ್ರಬೇಕು ಅಂತೇಳಿ ನಿನಗ ನಿನ್ನ ಗಂಡಗ ನಿನ್ನ ಮಗಗ ತೊಗೊಳಕತ್ಲಂದ್ರೆ ಕಲಾಸು ಏನು ಮಾಡ್ತಿ? ಏನು ಅಂತಾರ ಅಕ್ಕಾರ? ಏನಿಲ್ರಿ, ಹುಡುಗಿ ನೋಡಕ್ ಭಾಳ ಚಂದ ಅದಾಳ, ಕೂದ್ಲಾಗಿದ್ಲ ಉದ್ದಕೊಳೆ ಚಂದ ಬೆಳೆಸಾಳ. ಈಗೇನು ಹುಡುಗಿಯಾರ ಅದೇ ಅಂತದ ಪ್ಯಾಸನ್ ಅಂತೇಳಿ ಅಂತದ ಸೇಪ್ ಗೀಪ್ ಅಂತೇಳಿ ಕೂದ್ಲಾ ಕಟ್ ಮಾಡಿಸ್ಬಿಡ್ತಾರ. ಹುಡುಗಿ ಅಂತ ಚಲೋ ಬಿಟ್ಟತ್ ನೋಡ ಅನ್ನಕತ್ತಾಳ್ರಿ. ಇವು ಮೊನ್ನೆ ತಾನೇ ಮಾಡಿಸ್ಕೊಂಡು ಬಂದೀನಿ ಹೇರ್ ಸೆಟ್ಟಿಂಗ್. ಮೊನ್ನೆ ಮಾಡಿಸ್ಕೊಂಬಂದಿ ಅಂದ್ರೆ ಏನು? ಅಂದರೆ ನನ್ನ ಕೂದಲೂ ಭಾಳ ಶಾರ್ಟ್ ಅದಾವೆ, ಈ ಸೀರೆಗಿರಿ ಉಟ್ಟಾಗ ಭಾಳ ಶಾರ್ಟ್ ಆದ್ರೆ ಚಂದ ಕಾಣಂಗಿಲ್ಲ ಅಂತೇಳಿ ಹೇರ್ ಅಂಟಿಸ್ಕೊಂಡು ಅದು ಕ್ಲಿಪ್ ಬರ್ತಾರಲ್ರಿ, ಹೇರ್ ಕ್ಲಿಪ್ ಅದನ್ನು ಹಾಕ್ಕೊಂಡೀನಿ, ಹಾಗಾಗಿ ಉದ್ದ ಕಾಣ್ತದವು. ಹೋಗ್ಲಿ ಬಿಡ, ಏನಾತ ಹಂಗೆ ಇರೋದ ಅದೆಲ್ಲ. ಮತ್ತೆ ಕೂದಲ ಪದಲ ಸೆಟ್ಟಿಂಗ್ ಮಾಡ್ಕೊಂಡ್ರೆ ಮತ್ತೆ ಇರ್ತೈತದ ಹಂಗೆಲ್ಲ, ಏನಾಗಲ್ಲ. ಮುಂದಿನ್ಯಾಗ ಕೂದಲ ಕಟ್ಗಿಟ್ ಮಾಡ್ಸಕೋಬಿಡ, ಬಿಟ್ಬಿಡು, ಅಂದ್ರೆ ಉದ್ದಕ್ಕೆ ಚಂದ ಬರ್ತಾವ. ಹೌದೌದು, ನಿಮ್ಮಂಗ ನೋಡ್ರಿ ನಿಮ್ಮ ಮಗಳು ಕೈ ಬಳ್ಳು ಉದ್ದಕ್ಕೆ ಅದು ಸೇಮ ಉಗುರು ಬಿಟ್ಟಾಳಲ್ರಿ, ಆ ನೇಲ್ ಪಾಲಿಸ್ ಹಚ್ಚಾಳಲ್ಲ, ಅದರ ಉಗುರು ಬಣ್ಣ ಹಚ್ಚಿದ್ ಭಾಳ ಚಂದ ಆಗೈತ್ರಿ. ಅದನ್ನು ಅಷ್ಟೇ ರೀ, ನಿನ್ನೆ ಮಾಡಿಸ್ಕೊಂಡು ಬಂದೆ ಜಸ್ಟ್. ಅಂದ್ರೆ ಅಣ್ಣ ಹಚ್ತಾರನ? ನೀನೇ ಒಂದು 5 ರೂಪಾಯಿ ಬಾಟ್ಲಿ ತಂದು ಮನ್ಯಾಗ ಹಚ್ಕೊಬಾರ್ದೆ ನೀವು? ಇಲ್ರಿ, ನಿನ್ನೆ ನೇಲ್ ಆರ್ಟ್ ಮಾಡಿಸ್ಕೊಂಬಂದೆ. ಅದು ಪ್ಲಾಸ್ಟಿಕ್ ಉಗುರು ಬರುತ್ತಲ್ರಿ, ಅದನ್ನೆಲ್ಲ ಕ್ಲೀನಾಗಿ ಅಂಟಿಸಿ ಅವರೇ ನೇಲ್ ಆರ್ಟ್ ಮಾಡ್ತಾರೆ. ನಂಗೆ ಉಗುರು ಅಷ್ಟು ಉದ್ದ ಇಲ್ಲ, ಬರೀ ಉಗುರು ಕಡಿಯೋ ಅಭ್ಯಾಸ, ಹಾಗಾಗಿ ಕಡ್ದು 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 ಇಟೇಟದಾವೆ. ಅದಕ್ಕೆ ಇದು ಏನಾಗ್ಬಿಡ್ತೈತಿ, ನಾನು ಹಿಂಗೇನಾರ ಫಂಕ್ಷನ್ಗೆ ಹೋಗೋದಿದ್ರೆ, ಏನಾದರೂ ಒಂದು ವಿಶೇಷ ಇದ್ದಾಗ, ಸ್ಪೆಷಲ್ ಡೇ ಇದ್ದಾಗ ಈ ಥರ ನೇಲ್ ಆರ್ಟ್ ಮಾಡಿಸಿರ್ತೀನಿ. ಹಾಂ ಅದೇ ಅನ್ಕೊಂಡೆ ನಾನು ಉಗುರು ಉದ್ದು ಬಿಟ್ಟಿರ್ತೀನಿ. ಇವು ಮನ್ಯಾಗ ಅರ್ಬಿ ಹೋಗ್ಯೋದು, ಬಣ್ಣ ತಿಕ್ಕೋದು, ಈ ಕೆಲಸ ಏನಾರ ಮಾಡಿದಾಗ ಪತ್ರ ನೆಂದು ಮುರಿದು ಬಿಡ್ತಾವ. ಹೆಂಗೆ ಉಗುರು ಇಷ್ಟೆಲ್ಲ ಮಾಡಿಸಿದ್ರಿ ಇವರು, ಇಷ್ಟೆಲ್ಲ ಚಂದ ಅದಾವಲ್ಲ ಅನ್ಕೊಳಕತ್ತಿದ್ದೆ. ಉಗುರು ಅಂಟಿಸ್ತಾರನ? ಕೂದಲೂ ಅಂಟಿಸೈತಿ, ಉಗುರು ಅಂಟಿಸೈತಿ. ಅಲ್ಲ ಅವು ಕಣ್ಣು ಮೂಗರ ಕರೆಕ್ಟ್ ಅದಾವ, ನಾವು ಅಂಟಿಸಿದ್ವಿ ನಿನ್ನೆ. ಏನು ತಮಾಷೆ ಮಾಡ್ತೀರಪ್ಪ, ಈಗೆಲ್ಲ ಪ್ಯಾಷನ್ ಬಿಡ್ರಿ, ಈಗೆಲ್ಲ ಹಂಗೆ ಮಾಡ್ತಾರಲ್ರಿ. ಈಗೆಲ್ಲ ಹಂಗೆ ಮಾಡ್ತಾರೆ ಬಿಡ್ರಿ. ಪರಕ ನೋಡುವ ಹುಡುಗಿ ನೋಡಿ ಹೆಂಗೆ ಅನಿಸ್ತಾ? ನಂದೇನೈತಿವ, ಹುಡುಗ ಹುಡುಗಿ ಒಪ್ಕೊಂಡ್ರೆ ಆತ. ನೋಡುವ ನನ್ನ ಮಗನ ಈಗ ನೋಡು, ನಿನಗೆ ಹೆಂಗೆ ಅನಿಸ್ತೈತೆ ನೋಡು, ಮತ್ತು ಆಮೇಲೆ ನೋಡಿಲ್ಲ ಅನ್ಬೇಡ, ದೌಡ್ ಮದುವೆ ಮಾಡಿ ಮುಗಿಸ್ಬಿಡೋಣಂತೆ. ಮೌನಂ ಸಮ್ಮತಿ ಲಕ್ಷಣಂ. ಹುಡುಗಿ ನಾಚ್ಕೊಂಡು ಒಳಗೆ ಹೋಗ್ಯಾಳಂದ್ರೆ ಮನ್ಸಿಗೆ ಬಂದತ್ತ ಅಂತ ಅರ್ಥ ರೀ. ನಮ್ಮ ಹುಡುಗ ಮನ್ಸಿಗೆ ಬಂದೈತ್ರಿ ಏನ್ರಿ, ಮತ್ತು ಆದಷ್ಟು ದೌಡ್ ಲಗ್ನ ಇಟ್ಕೊಂಡ್ಬಿಡೋಣಂತ. ಅಲ್ಲ ವರದಕ್ಷಿಣೆ ಎಷ್ಟು ಕೊಡ್ತಾರಿ? ಏನು ಪರಕ ಕೇಳೇ ಇಲ್ಲಲ್ಲ? ಇಲ್ರಿ, ವರದಕ್ಷಿಣೆ ಏನು ಕೊಡಲ್ಲ ರೀ. ಅರೆ ಕ್ಯಾ ಬಾತ್ ಕರಿ, ಒಂದು ರೇಟ್ಗೆ ಹೇಳಿ ಥೋಡ ಕಮ್ಗೆ ಮಾಡ್ಕೊಳ್ಳೋಣ. ಅಲ್ಲ ಈಗ ಯಾರು ವರದಕ್ಷಿಣೆ ಕೊಡ್ತಾರ ತಗೋತಾರ್ರಿ, ಎಲ್ಲ ಮುಗಿತ್ರಿ ಅದು ಕಾಲ. ಈಗ ಏನಿದ್ರು ವರದಕ್ಷಿಣೆ ಗಿರದಕ್ಷಿಣೆ ಇಲ್ಲ, ಏನು ನಿಮ್ಮ ಮಗಳಿಗೆ ಏನು ಕೊಡ್ಬೇಕು ಅಲ್ಲೇ ಹಾಕೋರಿ ಅಂತ ಹೇಳೋರು ಭಾಳ ಮಂದಿ. ವರದಕ್ಷಿಣೆ ಎಲ್ಲ ಏನಿಲ್ಲ ತಗೋರಿ. ಹಂಗೆ ಆಗೈತ್ರಿ ಕಾಲ್ಮಾನ. ಆಮೇಲೆ ಇನ್ನೊಂದ್ರಿ, ನಮ್ಮ ಮಗಳು ಏನು ಕೆಲ್ಸಕ್ಕೆ ಹೋಗ್ಕೊಳ್ಳಲ್ರಿ, ಆಕಿ ಪಗಾರ ಬಂದಿದ್ದನ್ನು ಮಾತ್ರ ಯಾರಿಗೂ ಕೊಡೋದಿಲ್ರಿ, ಆಕಿ ಅಕೌಂಟ್ನಾಗ ಇಟ್ಕೋತಾಳ. ಹಂಗಂತ ಏನು ಗಂಡ ಮನೆ ಖರ್ಚೆ ಮಾಡಲ್ಲ, ಫ್ಯಾಮ್ಲಿಗೆ ಇದು ಮಾಡಲ್ಲ ಅಂತ ಹಂಗೆಲ್ಲ ಏನು ತಿಳ್ಕೊಬೇಡ್ರಿ. ಆದ್ರೆ ಮಾಡಷ್ಟು ಮಾಡ್ತಾಳೆ, ಉಳಿದಿದ್ದೆಲ್ಲ ಆಕಿ ಅಕೌಂಟ್ನಾಗೆ ಇರ್ತೈತಿ. ಸ್ಯಾಲ್ರಿ ಬಂದ ತಕ್ಷಣ ಕೈಗೆ ಕೊಟ್ಬಿಡ್ಬೇಕು, ನಮ್ಮ ಕೈಗೆ ಕೊಡಬೇಕು, ಈ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಅಕ್ಕಿನ ಇಟ್ಕೊಂಡು ಅಕ್ಕಿನ ಹಿರಿತನ ಮಾಡ್ತಾಳನ್ರಿ? ಇಟ್ಕೊಂಡು ಬಿಡ್ರಿ. ಈಗೇನೆಲ್ಲರೂ ಹೆಣ್ಮಕ್ಳೆಲ್ಲ ಮತ್ತೆ ಗಂಡು ಮಕ್ಳು ಸರಿ ಸಮ ಅಲ್ರಿ. ಗಂಡು ಮಕ್ಳೆಲ್ಲ ಏನು ಎಲ್ಲರೂ ಪ್ರತಿಯೊಬ್ಬರು ತಂದು ಏನು ಹಿಂಟಿ ಕೈ ಕೊಡಲ್ಲ ಅಲ್ಲ, ಕೊಡ್ತಾರೆ, ಎಲ್ಲ ಒಬ್ಬೊಬ್ರು ಕೊಡ್ತಾರೆ. ಮತ್ತು ಈಗ ಹೆಂಡ್ತಿಯವ್ರು ಕೊಡಲ್ಲ ಅಂದಮೇಲೆ ಏನು ಮಾಡೋಕ್ಕಾಗತ್ರಿ?
ಹ್ಞೂ ರೀ. ಆಮೇಲೆ ಅವ್ರು ಶಾಪಿಂಗ್ ಅದು ಹೋಗ್ತಾಳ್ರಿ. ಆಮೇಲೆ ಈ ಬ್ಯೂಟಿ ಪಾರ್ಲರ್ ಗಿರ್ಲರ್ಗೆಲ್ಲ ಹೋದ್ರೆ ಏನು ಅನ್ನಕ್ಕೆ ಹೋಗ್ಬೇಡ್ರಿ. ಈಗಿನವರೆಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗ್ಲಾರ್ದ ಜೀವನ ನಡೆಸಲ್ಲಲ್ರಿ. ಬರ್ಲಿಪ್ಪ, ನಮ್ಗೆ ಏನೂ ಅಭ್ಯಂತರ ಇಲ್ಲ, ಹೋಗಿ ಬರ್ಲಿ. ಸರಿ ಹಂಗಾರ ಮುಂದಿನ ತಿಂಗಳ ಮದ್ವೆ ಇಟ್ಕೊಂಡ್ಬಿಡಿನಂತ. ನಾನು ನಿಮಗೆ ಫೋನ್ ಹಚ್ಚಿ ಹೇಳ್ತೇನೆ ದಿನಾಂಕನ. ಹೆಣ್ಣು ಕೊಟ್ಟು ಉಣ್ಣಾಕ ಎಂದ್ ಬರೋನು ನೀವು ಒಂದು ಸ್ವಲ್ಪ ತಿಳಿಸಿದ್ರಿ ಅಂದ್ರೆ ನಾವು ಅಂದ್ ಬರ್ತೇವ್ರಿ ನಮ್ಮ ಮಂದಿ ಕರ್ಕೊಂಡು. ಆಯ್ತು ರೀ, ಊರಿಗೆ ಹೋಗಿ ನಾನು ನಿಮಗೆ ಫೋನ್ ಹಚ್ತೇನೆ ತೋರಿ, ಬರ್ಲಿ ರೀ. ಅಲ್ಲ ಪರಕ, ಒಂದು ಈಡು ತಡಿಯೇ, ಹಿಂಗೆ ಒಂದಿಟ್ಟು ಪರೀಕ್ಷೆ ಮಾಡ್ಬೇಕಿತ್ತು ಹುಡುಗಿನ. ಒಂದಿಟ್ಟು ನಿಮ್ಮ ಮಗಳ ಕರೀರಿ, ಒಂದಿಟ್ಟು ಬಾರವ ಹೊರಗೆ. ಅವೇ ನಿಂಗೆ ಡ್ಯಾನ್ಸ್ ಮಾಡಕ್ಕೆ ಬರ್ತತನ? ಅಲ್ಲ ಗಿರ್ಜಕ್ಕ, ನಾವೇನಕ್ಕೆ ಹಿಂಗೆ ಕರ್ಕೊಂಡೋಗಿ ಆರ್ಕೆಸ್ಟ್ರಾ ನಡೆಸ್ಬೇಕಾಗಿತ್ತನ? ಡ್ಯಾನ್ಸ್ ಮಾಡಕ್ಕೆ ಬರ್ತತನ, ಹಾಡು ಹೇಳಕ್ಕೆ ಬರ್ತತನ? ಬರಲಿಲ್ಲ ಅಂದ್ರೆ ಬರಲಿಲ್ಲ ಬಿಡಲಿ, ಬರ್ತೈತ್ರಿ. ನಾನು ಇಡೀ ದಿನ ಡ್ಯಾನ್ಸ್ ಮಾಡ್ತಾನೆ ಇರ್ತೀನಿ, ನಂಗೆ ಭಾಳ ಇಷ್ಟ. ಅಯ್ಯೋ ದೇವ್ರೆ, ಇಡೀ ದಿನ ಡ್ಯಾನ್ಸ್ ಮಾಡ್ಕೋತಾರೆ, ಮನೆಯನ್ನ ಕೆಲಸ ಹೆಂಗೇವ? ಹಂಗಲ್ರಿ, ಅಂದರೆ ಡ್ಯಾನ್ಸ್ ಇಷ್ಟ ಅಂದೆ. ಅಡಿಗೆನೂ ಬರ್ತೈತ್ರಿ ಮಾಡಕ್ಕೆ. ನಮ್ಮ ಮಗಳು ನೋಡ್ರಿ ಎಲ್ಲ ಕಲ್ತಾಳ್ರಿ, ಎಲ್ಲದ್ರಾಗೂ ನಂಬರ್ 1 ಅದಾಳ್ರಿ. ಹೌದೇನ್ರಿ? ತಗೋರಿ ಹಂಗಾರ ಪರಕ ಹೋಗುನ. ನಾನು ಬರ್ತೇವೆ ತಗೋರಿ.